ಅಮೃತಧಾರೆ ಸೀರಿಯಲ್ ಮಲ್ಲಿ ಅನ್ನುವಂತಹ ಕ್ಯಾರೆಕ್ಟರ್ ಮೂಲಕ ಕನ್ನಡ ಕಿರುತೆರೆ ವೀಕ್ಷಕರನ್ನ ಎಂಟರ್ಟೈನ್ ಮಾಡಿದಂತಹ ರಾಧಾ ಭಗವತಿ ಅವರು ಯಾಕೋ ಅಪಾಯದಲ್ಲಿದ್ದಾರೆ. ನಾನು ಒಟ್ಟಿಗೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಏನಕ್ಕೆ ಅಪಾಯದಲ್ಲಿದ್ದೀರಾ? ಒಂದ್ ಕಡೆ ಅಪಾಯದಲ್ಲಿದ್ದೀರಾ, ಅಪಾಯದಲ್ಲಿ ಇದ್ಕೊಂಡೆ ಎಚ್ಚರಿಕೆ ಕೊಡ್ತಿದ್ರ ಅಂತ ಗೊತ್ತಾಗ್ತಿಲ್ಲ. ಹೌದು, ನನ್ನ ಅಪ್ಕಮಿಂಗ್ ಮೂವಿ ಅಪಾಯವಿದೆ ಎಚ್ಚರಿಕೆಯಲ್ಲಿ ನಾನು ಪ್ರಮುಖ ಪಾತ್ರವನ್ನ ಮಾಡಿದ್ದೀನಿ. ಅಂದ್ರೆ ಈ ಒಂದು ಸಿನಿಮಾದಲ್ಲಿ ನಾನು ನಾಯಕ ನಟಿಯಾಗಿ ಪಾತ್ರವನ್ನ ನಿರ್ವಹಿಸಿದ್ದೀನಿ. ಆಬ್ವಿಯಸ್ಲಿ ಅಪಾಯ ಇದೆ. ಹೇಗೆ ಅಪಾಯ ಇದೆ ಅನ್ನೋದನ್ನ ನೀವು ಥಿಯೇಟರ್ಗೆ ಬಂದು ನೋಡ್ಬೇಕು. ಒಂದ್ ಕಡೆ ಸ್ಯಾಂಡಲ್ವುಡ್ ಸಿನಿಮಾ ರಂಗ ಪ್ರವೇಶ ಮಾಡಿದ್ರ ಹೀರೋಯಿನ್ ಆಗಿ, ಅದ್ರ ಜೊತೆಗೆ ಕನ್ನಡ ಕಿರುತೆರೆಯಲ್ಲಿ ಹಲವಾರು ಪಾತ್ರಗಳ ಮೂಲಕ ಮಿಂಚಿಸಿದಾರ. ಇನ್ನು ಕೆಲವೇ ದಿನಗಳಲ್ಲಿ ಒಂದು ಕಿರುತೆರೆಯಲ್ಲೂ ಹೀರೋಯಿನ್ ಆಗಿ ಒಂದು ಲಾಯರ್ ಆಗಿ ಬರ್ತಾ ಇದಾರ. ಸೊ ಹೇಗ ಅನ್ನಿಸ್ತಿದೆ ಹಿರಿತೆರೆ ಮತ್ತೆ ಕಿರುತೆರೆನ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತಿದ್ದೀರಾ ಅಂತ? ತುಂಬಾ ಕಷ್ಟ ಆಗ್ತಿದೆ, ಹೌದು. ಯಾಕೆಂದ್ರೆ ಈ ಸಿನಿಮಾ ಬಂದು ನನ್ಗೆ 3ನೇ ಸಿನಿಮಾ. ಈ ಸಿನಿಮಾ 3 years ಬ್ಯಾಕೆ ಶೂಟ್ ಆಗಿತ್ತು. ಸೊ 2 years ಬ್ಯಾಕ್ ಶೂಟ್ ಆಗಿತ್ತು ಅಂಡ್ ಇವತ್ತು ಅದು ರಿಲೀಸಿಗೆ ಬಂದಿದೆ. ಸೊ ಆ ಒಂದು ಟೆನ್ಷನ್ ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ನನ್ನ ಭಾರ್ಗವಿ LLB ಕೂಡ ಮಾರ್ಚ್ 3ನೇ ತಾರೀಕು ಟೆಲಿಕಾಸ್ಟಿಗೆ ರೆಡಿ ಆಗಿದೆ. ಅದೊಂಥರ ತಲೆ ಬಿಸಿ ಇದೆ. ಹಿರಿತೆರೆ ಕಿರಿತೆರೆ ಅಂತ ಬಂದಾಗ ತುಂಬಾ ಫೇಮ್ ಅನ್ನ ಕೊಟ್ಟಿದ್ದು ಕಿರುತೆರೆ ನನ್ಗೆ. ನಾನು ಇಲ್ಲಿವರೆಗೂ ತುಂಬಾ ಸೀರಿಯಲ್ಸ್ ನ ಮಾಡಿದೀನಿ. ಆ ಎಲ್ಲಾ ಸೀರಿಯಲ್ಸ್ ಅಲ್ಲೂ ಕೂಡ ನನ್ಗೆ ತುಂಬಾ ರೆಕಗ್ನಿಷನ್ ಅಂತ ಕೊಟ್ಟಿದ್ದು ಅಮೃತಧಾರೆಯ ಮಲ್ಲಿ ಪಾತ್ರ. ಇದಕ್ಕೂ ಮುಂಚೆ ನಾನು ರಾಮಾಚಾರಿಯಲ್ಲಿ ಶ್ರುತಿಯಾಗಿ ಕಾಣಿಸ್ಕೊಂಡಿದ್ದೆ. ಅಲ್ಲಿ ನಾನು ಕ್ವಿಟ್ ಮಾಡಿದ್ಮೇಲೆ ತುಂಬಾ ಜನ ನೀವೇ ಇರ್ಬೇಕಿತ್ತು ಅಂತ ತುಂಬಾನೇ ಮೆಸೇಜಸ್ ಬಂತು ನನ್ಗೆ. ಅಂಡ್ ಅಲ್ಲಿಂದ ಬಂದು ಇದನ್ನ ಒಪ್ಕೊಳ್ತಾರ. ನಾನಲ್ಲಿ ಒಂದು ಬ್ರಾಹ್ಮಣರ ಮನೆ ಹುಡುಗಿ ಕ್ಯಾರೆಕ್ಟರ್ ಮಾಡಿದ್ದೆ. ಇಲ್ಲಿ ಒಬ್ಬ ಕೆಲಸದವಳು, ಅಸಹಾಯಕ ಹೆಣ್ಣು, ಈ ಒಂದು ಪಾತ್ರವನ್ನ ಒಪ್ಕೊಳ್ತಾರ ಅಂತ ನಾನು ತುಂಬಾನೇ ಕನ್ಫ್ಯೂಸ್ಡ್ ಆಗಿದ್ದೆ. ಹೇಗೆ ಬೇಡವಾ ಅಂತ ಹೇಳಿ, ಬಟ್ ಮಾಡ್ದೆ. ಜನ ಅದು ಹೇಗೆ ಅಂತ ಗೊತ್ತಿಲ್ಲ, ತುಂಬಾ ಚೆನ್ನಾಗಿ ಅಪ್ಕೊಂಡ್ರು ಈ ಒಂದು ಪಾತ್ರವನ್ನ. ತುಂಬಾ ಖುಷಿ ಆಗುತ್ತೆ ಎಲ್ಲಾದ್ರೂ ಹೋದಾಗ ಮಲ್ಲಿ 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 ಅಂತ ತುಂಬಾ ಪ್ರೀತಿಸ್ತಾರೆ. ಎಷ್ಟೋ ಜನ ಬಂದು ಹತ್ತಿದ್ದಾರೆ ನನ್ನ ಹತ್ರ, ನಿನ್ ಗಂಡ ಅಷ್ಟೊಂದೆಲ್ಲ ನಿನ್ಗೆ ಕಷ್ಟ ಕೊಡ್ತಾನೆ, ನಿನ್ಗೆ ಏನಾದ್ರೂ ತೊಂದರೆ ಆಯ್ತು ಅಂದ್ರೆ ನಮ್ಗೆ ಹೇಳು, ನನ್ನ ನಂಬರ್ ತಗೋ ನೀನು ಅಂತ ಎಲ್ಲ ಹೇಳಿ ನಂಬರ್ ಎಲ್ಲ ತಗೊಂಡಿರೋದುಂಟು. ಸೊ ತುಂಬಾ ಪ್ರೀತಿಯನ್ನ ಕೊಟ್ಟಿದೆ ಈ ಒಂದು ಪಾತ್ರ ನನ್ಗೆ. ಐ ಆಮ್ ಸೋ ಹ್ಯಾಪಿ. ಮೇಡಮ್, ಅವರೆಲ್ಲ ನಂಬರ್ ಕೇಳ್ತಾರೆ, ಸೊ ನಾನು ಇವಾಗ ನಂಬರ್ ಕೇಳಿದ್ರೆ ಕೊಡ್ತೀರಾ ಅಂತ? ಕೆಲಸದ ವಿಚಾರವಾಗಿ ಹೌದು, ಪರ್ಸನಲಿ ನೋ. ಸೊ ಸೀರಿಯಲ್ಸ್ ಮತ್ತೆ ಸಿನಿಮಾಗಳಲ್ಲಿ ಆಕ್ಟ್ ಮಾಡ್ತಿರೋದ್ರಿಂದ ಕಿರುತೆರೆ ಬೆಸ್ಟ್ ಅನ್ಸುತ್ತಾ ಅಥವಾ ಹಿರಿತೆರೆ ಬೆಸ್ಟ್ ಅನ್ಸುತ್ತಾ? ಕಂಪೇರ್ ಮಾಡಿದ್ರೆ ಫೇಮ್ ಅಂತ ಬಂದಾಗ ಎರಡೂ ಕೂಡ ಬೆಸ್ಟೇನೆ. ಬಟ್ ಕೆಲಸ ಅಂತ ಬಂದಾಗ ಹಿರಿತೆರೆ ಸ್ವಲ್ಪ ನಮ್ಗೆ ಅಂದ್ರೆ ಸ್ವಲ್ಪ ನಮ್ಮ ಇದಕ್ಕೆ ಹೆಲ್ಪ್ ಆಗುತ್ತೇನೋ ಅನ್ನೋ ತರ. ಯಾಕೆಂದ್ರೆ ಸೀರಿಯಲ್ಸ್ ಅಲ್ಲಿ ವರ್ಕ್ ಮಾಡ್ತಾನೆ ಇರ್ತೀವಿ. ದಿನಕ್ಕೊಂದು 12-15 ಸೀನ್ ಹಾಕೊಂಡ್ಬಿಟ್ರೆ ಅಲ್ಲಿ ನಾವು ಫ್ಲಾಟ್ ಮುಗೀತು. ಬಟ್ ಸಿನಿಮಾ ಅಂತ ಬಂದಾಗ ದಿನಕ್ಕೆ 3-4 ಸೀನ್ ಹಾಕೊಂಡಿರ್ತಾರೆ. ಸೊ ಶೂಟಿಂಗ್ ಇಸ್ ಅ ಬಿಟ್ ಈಸಿ ಇನ್ ಸಿನಿಮಾ. ಈಗ ಒಂದು ಸ್ಕ್ರಿಪ್ಟ್ ಕೊಟ್ಬಿಟ್ರೆ ಅದರಂತೆ ನಾವು ಪ್ರಿಪೇರ್ ಆಗ್ಬಿಟ್ರೆ ಅದು ಸ್ವಲ್ಪ ಈಸಿ ಅನ್ಸುತ್ತೆ. ಆ ಒಂದು ಪಾತ್ರಕ್ಕೆ ನಾವು ಜೀವನ ತುಂಬಿಸ್ಲಿಕ್ಕೆ, ಅಂದ್ರೆ ಆ ಪಾತ್ರ ಏನು ಅಂತ ನಮ್ಗೆ ಅರ್ಥ ಆದ್ಮೇಲೆ ನಾವು ಅದ್ರ ಮೇಲೆ ಏನ್ ವರ್ಕ್ ಮಾಡ್ತೀವೋ ಅದು ನಮ್ಮನ್ನ ಶೂಟಿಂಗ್ ಅಲ್ಲಿ ಸ್ವಲ್ಪ ಟೆನ್ಷನ್ ಫ್ರೀ ಆಗಿರ್ಲಿಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ನಾನು ಅನ್ಕೊಳ್ತೀನಿ. ಕಷ್ಟ ಅಂತ ಬಂದಾಗ ಸಿನಿಮಾ ಬೆಟರ್, ಬಟ್ ಫೇಮ್ ಅಂತ ಬಂದಾಗ ಎರಡು ಸೇಮ್ ತೂಕನೇ ಬರುತ್ತೆ. ಅಮೃತಧಾರೆ ಸೀರಿಯಲ್ ನಲ್ಲಿ ಮಲ್ಲಿ ಅಳಮುಂಜಿ ಕ್ಯಾರೆಕ್ಟರ್ ಅನ್ನ ಮಾಡ್ತಿರುವಂತಹ ಮಲ್ಲಿ ಇಷ್ಟು ಕ್ಯೂಟ್ ಆಗಿ ಇಷ್ಟು ಮುದ್ದಾಗಿ ಮಾತಾಡ್ತದೆ ಅಂತಂದ್ರೆ, ಆದ್ರೂ ಆ ಗಂಡ ಅದ್ ಹೆಂಗೆ ಇದ್ ಮಾಡ್ತಾನೆ, ಅವಾಯ್ಡ್ ಮಾಡ್ತಾನೆ ಅಂತ ಗೊತ್ತಿಲ್ಲ. ನಮ್ಮ ಹುಡುಗರಿಗೆ ಏನ್ ಹೇಳ್ತೀರಾ ಅಂತ? ಮಲ್ಲಿ ಅನ್ನೋ ಒಂದು ಪಾತ್ರ ತುಂಬಾ ಮುಗ್ದೆ ಅಂಡ್ ಏನು ಅರಿಯದ ಒಂದು ಹುಡುಗಿ ಆಕೆ. ಒಂದು ಹಳ್ಳಿ ಹುಡುಗಿ ಆಕೆ. ಆ ಹಳ್ಳಿ ಅವಳ ಪ್ರಪಂಚ, ಅದಷ್ಟು ಬಿಟ್ಟು ಆಕೆಗೆ ಏನು ಗೊತ್ತಿರಲ್ಲ. ನೋಡ್ಲಿಕ್ಕೆ ಕಪ್ಪಾಗಿರ್ತಾಳೆ, ಅಷ್ಟು ಚಂದ ಅಲ್ಲ. ಏಕೆಂದ್ರೆ ಈ ಸಿಟಿ ಹುಡುಗಿರಿಗೆ ಕಂಪೇರ್ ಮಾಡಿದ್ರೆ ಮಲ್ಲಿ ಶೀಸ್ ಅ ಡಾರ್ಕ್ ಗರ್ಲ್. ಅಂದ್ರೆ ಡಾರ್ಕ್ ಇಸ್ ಅ ಬ್ಯೂಟಿಫುಲ್ ಟೋನ್. ನಾನು ಟೋನ್ಸ್ ಬಗ್ಗೆ ಮಾತಾಡ್ತಿಲ್ಲ. ಅಂದ್ರೆ ಶೀಸ್ ನಾಟ್ ದಟ್ ಗುಡ್ ಇನ್ ಲುಕ್ಸ್ ಅಂತ ನಾನು ಹೇಳ್ತೀನಿ. ಸೊ ಹುಡುಗರು ಯಾವುದೇ ಕಾರಣಕ್ಕೂ, ಈಗ ಇನ್ನೊಂದು ಪಾತ್ರ ಬರ್ತಾ ಇದೆ ದಿಯಾ. ಶೀಸ್
ಲವಿಂಗ್ ಅಂದ್ರೆ ಶಿ ಈಸ್ ಇನ್ ಅಫೇರ್ ವಿತ್ ಜಯದೇವ್. ಸೊ ಅವನಿಗೆ ಏನ್ ಬೇಕಾಗಿದೆ, ಒಳ್ಳೆ ರೂಪ, ಹಣ ಬೇಕಾಗಿದೆ. ಇಲ್ಲಿ ಏನಿದೆ, ಅವನದ್ದೇ ಆದಂತದ್ದೇನಿದೆ, ಒಂದು ಇನ್ನಸೆಂಟ್, ಒಂದು ಪ್ಯೂರ್ ಪ್ರೀತಿ ಇದೆ. ಸೊ ನಾನ್ ಹೇಳೋದೇನಂದ್ರೆ, ಹುಡುಗರು ಯಾವುದೇ ಕಾರಣಕ್ಕೂ ರೂಪದ ಹಿಂದೆ, ಹಣದ ಹಿಂದೆ ಹೋಗ್ಬಾರ್ದು. ಒಂದು ಒಳ್ಳೆ ಹೃದಯ, ಆ ಒಂದು ನಿಜವಾಗ್ಲೂ ನಿಮ್ಮನ್ನ ಪ್ರೀತಿಸ್ತಾ ಇದೆ, ಆ ಒಂದು ಜೀವ ನಿಮ್ಗೋಸ್ಕರನೇ ಬದುಕ್ತಾ ಇದೆ, ನಿಮ್ಗೋಸ್ಕರನೇ ಇದೆ ಅದು, ನೀವಿಲ್ದೆ ಅದಕ್ಕೆ ಬೇರೆ ಜಗತ್ತೇ ಗೊತ್ತಿಲ್ಲ ಅಂತ ಯಾವ್ದೊಂದು ಜೀವ ಇದೆಯೋ ಅದಕ್ಕೋಸ್ಕರ ಬದುಕಿ. ಆ ತರ ನೀವು ಬದುಕಿದ್ರೆ ನಿಮ್ಮ ಜೀವನ ಚೆನ್ನಾಗಿರುತ್ತೆ ಅಂತ ನಾನು ಹೇಳ್ತೇನೆ. ನಾನು ನಿಮ್ಗೊಂದು ಹೇಳ, ದಿಯಾಗಿಂತ ಮಲ್ಲಿನೇ ಚೆನ್ನಾಗಿದ್ದಾರೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಸಿನಿಮಾದ ಬಗ್ಗೆ ಬರೋದಾದ್ರೆ ಅಪಾಯವಿದೆ ಎಚ್ಚರಿಕೆ. ಸೊ ಅಪಾಯವಿದೆ ಎಚ್ಚರಿಕೆ ಟೈಟಲ್ ನಲ್ಲೇ ಒಂದು ವಿಭಿನ್ನತೆ ಇದೆ, ಹಾಗೇನೆ ವಿಶೇಷತೆ ಇದೆ. ಏನ್ ಹೇಳಕ್ ಇಷ್ಟಪಡ್ತೀರಾ? ಕ್ಯಾರೆಕ್ಟರ್ ಹೆಂಗ್ ಸಿಕ್ತು, ಯಾವ ರೀತಿ ಸೆಲೆಕ್ಟ್ ಆದ್ರಿ ಅಂತ? ಸಿನಿಮಾ ಟೈಟಲ್ ಅಂತ ಬಂದಾಗ, ಸಿನಿಮಾ ಟೈಟಲ್ ಜನಗಳಿಗೆ ಹೊಸದೇನಲ್ಲ. ಅಪಾಯವಿದೆ ಎಚ್ಚರಿಕೆ ಅಂತ ಎಷ್ಟೋ ಕಡೆ ನೋಡಿರ್ತೀರಾ, ಕೇಳಿರ್ತೀರಾ. ಅಂದ್ರೆ ಎಲ್ಲೋ ಒಂದು ಡೇಂಜರ್ ಇದೆ, ಇದೊಂದು ಲಿಮಿಟ್ಸ್ ದಾಟಿದ್ರೆ ಆ ಕಡೆ ಒಂದು ಡೇಂಜರ್ ಇದೆ ಅಂತ ಹೇಳಿ ಬೋರ್ಡ್ ಹಾಕಿರೋದನ್ನ ನೋಡಿರ್ತೀರಾ, ಕೇಳಿರ್ತೀರಾ. ಸೊ ಈ ಒಂದು ಚಿತ್ರದ ಅಪಾಯವಿದೆ ಎಚ್ಚರಿಕೆ ಅನ್ನೋದೇನ್ ಟೈಟಲ್ ಇದೆ, ಅದು ಜನಗಳಿಗೆ ಬೇಗ ರಿಜಿಸ್ಟರ್ ಆಗುವಂತಹ ಹೆಸರು. ಅಂದ್ರೆ ಆಲ್ರೆಡಿ ರಿಜಿಸ್ಟರ್ ಆಗಿದೆ, ಬಟ್ ಈ ತರ ಒಂದು ಸಿನಿಮಾ ಬಂದಿದೆ ಅಂತ ಹೇಳಿ ರಿಜಿಸ್ಟರ್ ಆಗೋದು ತುಂಬಾ ಈಸಿ ಅಂತ ನನ್ಗೆ ಅನ್ಸುತ್ತೆ. ಅಂಡ್ ಈ ಒಂದು ಪಾತ್ರಕ್ಕೆ ನಾನು ಸೆಲೆಕ್ಟ್ ಆಗಿದ್ ಹೇಗೆ ಅಂದ್ರೆ, ನಾನು ಆಡಿಷನ್ಸ್ ಮೂಲಕನೇ ಆಗಿದ್ದು. ಈ ಒಂದು ಆಡಿಷನ್ಸ್ಗೂ ಮುಂಚೆ ನಾನು ರಾಮಾಚಾರಿಯಲ್ಲಿ ಮಾಡ್ತಾ ಇದ್ದೆ, ಅದ್ರಲ್ಲಿ ಆಲ್ರೆಡಿ ಫೇಮ್ ಇತ್ತು. ಅದು ಮಾಡ್ತಾ ನಾನು ಸಿನಿಮಾ ಮಾಡಬೇಕು ಅಂತ ಹೇಳಿ, ನನಗೆ ಆಲ್ರೆಡಿ ಸಿನಿಮಾ ಮಾಡಿದ್ದೆ, ಬಟ್ ಒಳ್ಳೆ ಕಾನ್ಸೆಪ್ಟ್ ಇರೋ, ಒಳ್ಳೆ ಏನಂತಾರೆ, ನಾನು ಹುಡುಕ್ತಾ ಇದ್ದಂತ ಪಾತ್ರಗಳು ಜಾಸ್ತಿ ಮಾಡರ್ನ್ ಆಗಿರ್ಬಾರ್ದು, ಅಂದ್ರೆ ಫುಲ್ ಕವರ್ ಆಗಿರುವಂತ, ಅಂದ್ರೆ ಹೇಳ್ಬೇಕು ಅಂದ್ರೆ ಹಳ್ಳಿ ಹುಡುಗಿ ಪಾತ್ರನೇ ನಾನ್ ಜಾಸ್ತಿ ನೋಡ್ತಾ ಇದ್ದಿದ್ದು. ತುಂಬಾ ನನ್ಗೆ ಎಕ್ಸ್ಪೋಸಿಂಗ್ ಮಾಡೋದು ಅಷ್ಟು ಇಷ್ಟ ಆಗಲ್ಲ. ಸೊ ಆತರ ಇದ್ದಾಗ ನನಗೆ ಸಿಕ್ಕಂತ ಪಾತ್ರ ರಾಧಾ ಅಂತ. ಈ ಒಂದು ಸಿನಿಮಾದಲ್ಲಿ ನನ್ನ ಹೆಸರು ರಾಧಾ ಅಂತಾನೆ. ಈ ಒಂದು ಆಡಿಷನ್ಸಿಗೆ ಬಂದಾಗ ತುಂಬಾ ಲಾಂಗ್ ಅವರ್ಸ್ ಇದಾಗುತ್ತೆ, ಆಡಿಷನ್ಸ್ ಆಗುತ್ತೆ. 6 to 8 hours ಆಡಿಷನ್ಸ್ ಆಗುತ್ತೆ. ಅದಾದ್ಮೇಲೆ ಐ ವಾಸ್ ಲೈಕ್, ಇದೇನಿದು, ಇಲ್ಲಿವರೆಗೂ ನಾನ್ ಮಾಡಿರುವಂತಹ ಎಲ್ಲಾ ಆಡಿಷನ್ಸ್ಗಳಲ್ಲೂ ತುಂಬಾ ವಿಭಿನ್ನವಾದ ಆಡಿಷನ್ ಇದು. ಯಾಕೆಂದ್ರೆ ಏನೋ ಹೋಗಿದ ತಕ್ಷಣ ಒಂದು ಸ್ಕ್ರಿಪ್ಟ್ ಕೊಡ್ತಾರೆ, ಅಲ್ಲೇನೋ ನಾವು ಮಾತಾಡ್ತೀವಿ, ಅದು ಸ್ಕ್ರಿಪ್ಟ್ ಮುಗಿಸ್ತೀವಿ, ಬರ್ತೀವಿ ಅಷ್ಟೇ. ಪಾತ್ರ ಏನು ಅಂತ ಹೇಳ್ತಾರೆ, ಅದು ಮುಗಿಸ್ತೀವಿ, ಬರ್ತೀವಿ. ಬಟ್ ಇಲ್ಲ, ಆಗಿದೆ ಬೇರೆ. ಇಲ್ಲಿ ಹೋಗಿದ ತಕ್ಷಣ ನಮ್ಮನ್ನ ಅವರು ಅಬ್ಸರ್ವ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಸರ್, ಇವರ ಕ್ಯಾರೆಕ್ಟರ್ ಏನು, ಇವ್ರು ಹೇಗಿದ್ದಾರೆ, ಇವರ ಹಾವಭಾವ ಹೇಗಿದೆ, ನಾನು ಇಮ್ಯಾಜಿನ್ ಮಾಡ್ಕೊಂಡಿರುವಂತಹ ಪಾತ್ರ ಇವರಲ್ಲಿ ಒಗ್ಗುತ್ತಾ, ಇವ್ರನ್ನ ಆ ತರ ರೆಡಿ ಮಾಡ್ಬೋದಾ ಅಂತ ಹೇಳಿ ತುಂಬಾ ಯೋಚನೆ ಮಾಡಿ, ನನ್ನ ಪಾತ್ರ ಅಂತ ಅಲ್ಲ, ಪ್ರತಿಯೊಂದು ಪಾತ್ರವನ್ನು ಕೂಡ ಹಾಗೆ ಚೂಸ್ ಮಾಡಿರುವಂಥದ್ದು. ಸೊ ಹೀಗಾಗಿ ರಾಧಾ ಅನ್ನೋ ಪಾತ್ರಕ್ಕೆ ರಾಧಾದ ನಾನೇ ಸೆಲೆಕ್ಟ್ ಆಗ್ತೀನಿ. ನಾನ್ ಸೆಲೆಕ್ಟ್ ಆದಂತ 1.5 ತಿಂಗಳಿಗೆಲ್ಲ ಶೂಟಿಂಗ್ ಸ್ಟಾರ್ಟ್ ಆಗ್ಬಿಡುತ್ತೆ. ಅಂಡ್ ಶೂಟಿಂಗ್ ಬಂದು 6 ಶೆಡ್ಯೂಲ್ಸ್ ಆಗುತ್ತೆ. ನಿಯರ್ಲಿ 60+ ಡೇಸ್ ಶೂಟ್ಸ್ ಆಗುತ್ತೆ, 60-70 ಡೇಸ್ ಶೂಟ್ ಆಗುತ್ತೆ. ಸೊ ಫೈನಲಿ ವಿ ಆರ್ ಹಿಯರ್. ರಿಯಲ್ ಲೈಫ್ ರಾಧಾಗೂ ರಿಯಲ್ ಲೈಫ್ ರಾಧಾಗೂ ಏನ್ ಡಿಫರೆನ್ಸಸ್ ಅಂತ? ರಿಯಲ್ ಲೈಫ್ ರಾಧಾ ಅಂತ ಬಂದ್ರೆ, ಐ ಹ್ಯಾವ್ ಡನ್ ಮೆನಿ ಸೀರೀಸ್, ಮೆನಿ ಸಿನಿಮಾಸ್. ಸೊ ಮೆನಿ ಸಿನಿಮಾಸ್ ಅಂದ್ರೆ ದಿಸ್ ಇಸ್ ಮೈ 3rd ಸಿನಿಮಾ. ಒಂದೊಂದ್ರಲ್ಲೂ ಒಂದೊಂದು ಪಾತ್ರವನ್ನ ಮಾಡಿದ್ದೀನಿ. ಹೌದು, ಇವಾಗ ನಾನು ಅಮೃತಧಾರೆಗೆ ಬರೋಕ್ಕಿಂತ ಮುಂಚೆ ತುಂಬಾ ಸೀರಿಯಲ್ಸ್ ಗಳಲ್ಲಿ ಒಬ್ಬ ಕಾಲೇಜ್ ಹುಡುಗಿ ಪಾತ್ರ ಮಾಡಿದ್ದೆ, ಬ್ರಾಹ್ಮಣರ ಮನೆ ಹುಡುಗಿ ಪಾತ್ರ ಮಾಡಿದ್ದೆ, ಹೀಗೆ ಇನ್ನೋಸೆಂಟ್ ಕ್ಯಾರೆಕ್ಟರ್ಸ್ ನ ಮಾಡಿದ್ದೆ, ತಂಗಿ ಕ್ಯಾರೆಕ್ಟರ್ ಮಾಡಿದ್ದೆ. ಸೊ ಈ ತರ ಇದ್ದಾಗ ಮಲ್ಲಿ ಪಾತ್ರ ಬೇರೆ ಆಗುತ್ತೆ. ಮಲ್ಲಿ ಒಂದು ಇನ್ನಸೆಂಟ್ ಅಂಡ್ ಅಸಹಾಯಕ ಹೆಣ್ಣಾಗಿ ಅದೊಂದು ಬಂದ್ರೆ, ಇವಾಗ ನಾನು ನೆಕ್ಸ್ಟ್ ಮಾಡಕ್ಕೆ ಹೋಗ್ತಾ ಇರುವಂತಹ ಭಾರ್ಗವಿ LLB, ಈಗ ಕಲರ್ಸ್ ಕನ್ನಡದಲ್ಲಿ 8ವರೆಗೆ ಅದು ಬರುತ್ತೆ. ಸೊ ಆ ಒಂದು ಪಾತ್ರ ಹೇಗಿದೆ ಅಂದ್ರೆ, ಇಟ್ಸ್ ಕಂಪ್ಲೀಟ್ಲಿ ಆಪೋಸಿಟ್ ಟು ವಾಟ್ ಐ ಡಿಡ್. ಅಂದ್ರೆ ಪಾಸ್ಟ್ ಅಲ್ಲಿ ನಾನು ಯಾವ ಕ್ಯಾರೆಕ್ಟರ್ಸ್ ಮಾಡಿದ್ನೋ ಅದಕ್ಕೆ ಕಂಪ್ಲೀಟ್ಲಿ ವಿರುದ್ಧವಾದಂತ ಪಾತ್ರ ಇದು. ಒಂದು ಸ್ಟ್ರಾಂಗ್ ಹೆಣ್ಣು, ತಂದೆ ತಾಯಿ ಮೇಲೆ ಅಷ್ಟೇ ಪ್ರೀತಿ ಗೌರವ ಇಟ್ಕೊಂಡಿರೋಳು, ಹೊರಗಡೆ ಜಗತ್ತನ್ನ ಹೇಗೆ ಎದುರಿಸ್ಬೇಕು, ಹೆಣ್ಮಕ್ಳು ಇಷ್ಟೇ ಅಂತ ಏನು ಒಂದು ಕಡಿವಾಣ ಹಾಕಿ ಕೂರ್ಸಿರ್ತಾರೆ, ಅದನ್ನ ಒಡೆದು ಹೊರಗೆ ಬರುವಂತಹ ಹೆಣ್ಣು. ಸೊ ಈ ತರ ಪಾತ್ರಗಳನ್ನ ಮಾಡಿರೋದುಂಟು. ಬಟ್ ನಾನು ಪರ್ಸನಲ್ ಆಗಿ ಅಂಡ್ ಸಿನಿಮಾದ ಅಂತ ಬಂದಾಗ, ಸಿನಿಮಾದಲ್ಲಿ ನಾನು ಒಬ್ಬ ಇನ್ನಸೆಂಟ್, ಕ್ಯೂಟ್ ಅಂಡ್ ತುಂಬಾ ಮಾತಾಡದೇ ಇರುವಂತಹ ಹುಡುಗಿ.
ಸಿನಿಮಾದಲ್ಲಿರೋ ಈ ಒಂದು ಸಿನಿಮಾದಲ್ಲಿರೋ ಕ್ಯಾರೆಕ್ಟರ್ಗೂ ನನ್ನ ಪರ್ಸ್ನಲ್ ಅಂದ್ರೆ ನನ್ನ ಕ್ಯಾರೆಕ್ಟರ್ಗೂ ಯಾವುದೇ ತರಹದ ವ್ಯತ್ಯಾಸ ಇಲ್ಲ. ಒಂದು ವ್ಯತ್ಯಾಸ ಏನು ಅಂದ್ರೆ ಆ ಒಂದು ಕ್ಯಾರೆಕ್ಟರ್ ಕಾಲೇಜ್ಗೆ ಹೋಗ್ತಾ ಇರುತ್ತೆ, ಬಟ್ ಐ ಆಮ್ ವರ್ಕಿಂಗ್ ಅಷ್ಟೇ. ಅದೊಂದು ಬಿಟ್ರೆ ಬೇರೆ ಏನು ಡಿಫ್ರೆನ್ಸಸ್ ಇಲ್ಲ. ನನ್ನ ರಿಯಲ್ ಲೈಫಲ್ಲಿ ನಾನು ಮಾತು ಕಮ್ಮಿ, ಜಾಸ್ತಿ ಮಿಂಗಲ್ ಆಗಲ್ಲ. ಅಂದ್ರೆ ಮಿಂಗಲ್ ಆದ್ರೆ ಚೆನ್ನಾಗಿ ಮಾತಾಡಿಸ್ತೀನಿ ಎಲ್ಲಾರನ್ನೂ ಕೂಡ, ಬಟ್ ನಾನು ಅಷ್ಟು ಅಪ್ರೋಚ್ ಮಾಡಲ್ಲ ಹೋಗಿ. ಯಾ ಅಷ್ಟೇ. ಅಲ್ಲ, ಜಯದೇವ್ ಅವರು ಮಾತಾಡಲ್ಲ ತುಂಬಾ ತುಂಬಾ ಮಾತಾಡ್ಬಿಟ್ಟಿದೀನಿ, ಸಾರಿ. ಅಮೃತಧಾರೆ ಸೀರಿಯಲ್ ನಲ್ಲಿ ಜಯದೇವ್ ಅವರು ಮಲ್ಲಿಗ್ ಮೋಸ ಮಾಡಿದ್ರು ಅಂತ ಹೇಳ್ಬಿಟ್ಟು ನೀವು ಅಣ್ಣಯ್ಯನ ಜೊತೆ ಡ್ಯೂಯೇಟ್ ಆಗೋದು ಎಷ್ಟು ಚಂದ ಅಂತ. ಆಕ್ಚುಲಿ ಇದು ಬಂದಿದೆ ನನ್ಗೆ ಅಲ್ಲಿ. ಅಂದ್ರೆ ಸೀರಿಯಲ್ ನ ಎಷ್ಟು ಸೀರಿಯಸ್ ಆಗಿ ತಗೊಂಡ್ಬಿಟ್ಟಿದ್ದಾರೆ ಅಂದ್ರೆ ಜನ, ನಾನು ಜಯದೇವ್ ನಿಜವಾಗ್ಲೂ ಗಂಡ ಹೆಂಡ್ತೀನಿ ಅನ್ನೋ ತರಾನೇ ನೋಡ್ತಾರೆ. ಸೊ ನೀವು ಮಲ್ಲಿ ಅಲ್ವಾ, ಇರಿ ನಿಮ್ ಗಂಡಗೆ ಹೇಳ್ತೀನಿ, ನೀವು ಮಲ್ಲಿ ಅಲ್ವಾ, ಇರಿ ನಿಮ್ ಅಣ್ಣಗೆ ಹೇಳ್ತೀನಿ, ನಿಮ್ ಅಕ್ಕಂಗೆ ಹೇಳ್ತೀನಿ, ಆ ತರ ಕಮೆಂಟ್ಸ್ ಗಳನ್ನ ನೋಡಕ್ಕೆ ಸಿಗ್ಬೋದು ನಿಮ್ಗೆ ನಮ್ಮ ಸಾಂಗ್ ಚಿರುಕು ನೋಟ ಸಾಂಗ್ ಕಮೆಂಟ್ ಸೆಕ್ಷನ್ ಅಲ್ಲಿ. ಅದ್ರಲ್ಲಿ ಇರುವಂತ ಪಾತ್ರ ಇಟ್ಸ್ ಲೈಕ್ ನಾನು ಆವಾಗ್ಲೇ ಹೇಳ್ದಂಗೆ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಕ್ಯಾರೆಕ್ಟರ್. ಆ ತರ ಒಂದ್ ಹೆಣ್ಣು ಎಲ್ಲರಿಗೂ ಬೇಕು ಅಂತ ಹೇಳಿ ಎಷ್ಟೋ ಜನಗಳ ಕನಸಾಗಿರುತ್ತೆ. ಆ ತರ ಒಂದು ಲಾಯಲ್ ಪ್ರೀತಿ ಬೇಕು, ಆ ತರ ಒಂದು ಹುಡುಗಿ ಬೇಕು ಅಂತ ಎಷ್ಟೋ ಜನಗಳ ಕನಸಾಗಿರುತ್ತೆ. ಅಂಡ್ ಇಲ್ಲಿ ಈ ಅಪಾಯವಿದೆ ಎಚ್ಚರಿಕೆ ಸಿನಿಮಾದಲ್ಲೂ ಕೂಡ ಹಾಗೆ ಇಟ್ಸ್ ಅ ಒನ್ ಸೈಡ್ ಲವ್ ಸ್ಟೋರಿ. ಬಟ್ ಅವ್ರು ಹೇಳ್ಕೊಳ್ತಾ ಇರ್ತಾರೆ, ಬಟ್ ನಾನ್ ತೋರಿಸ್ಕೊಳ್ತಾ ಇರಲ್ಲ. he'll be having crush on me, he'll say that, but ನನಗೆ ಅವ್ರ ಮೇಲೆ ಕ್ರಶ್ ಇರೋದನ್ನ ನಾನು ಹೇಳ್ಕೊಳ್ತಾ ಇರಲ್ಲ. ಸೊ ಅಲ್ಲಿ ಒಂದು ಕ್ಯೂಟ್ ಲವ್ ಸ್ಟೋರಿ ಇದೆ, ಅಂಡ್ ಒಂದು ಒಂದು ಚಂದವಾದ ಸಾಂಗ್ ಇದೆ. ಸೊ ಹಾಗೆ ಸಿನಿಮಾ ಶೂಟಿಂಗ್ ಸೆಟ್ ಅಲ್ಲೆಲ್ಲ ಹೆಂಗಿರ್ತಿದ್ರಿ? ಯಾವ ರೀತಿ ಅಪಾಯಗಳಾಯ್ತಾ? ಹಾಗೇನೆ ಏನಾದ್ರು ಡಿಫ್ರೆಂಟ್ ಅನುಭವಗಳಾಯ್ತಾ? ಕಾಡಲ್ಲೆಲ್ಲ ಶೂಟ್ ಮಾಡಿದ್ರ, ಹೆಂಗ್ ಅನ್ನಿಸ್ತು ಅಂತ? ಟು ಬಿ ಫ್ರಾಂಕ್, ನಾನು ಕಾಡಲ್ಲಿ ಶೂಟಿಂಗ್ ಹೋಗಿಲ್ಲ. ನನ್ ಪುಣ್ಯಕ್ಕೆ ಎಲ್ಲರೂ ಕೂಡ ತುಂಬಾನೇ ಕಷ್ಟಪಟ್ಟಿದ್ದಾರೆ. ಕಾಡೊಳಗಡೆ ಹೋಗಿ ಶೂಟಿಂಗ್ ಮಾಡಿ ಅಲ್ಲಿ ಒಣಗು ಅಂತ ಬರುತ್ತೆ, ಆ ಒಣಗಿನ ಕೈಲೆಲ್ಲ ಕಚ್ಚಿಸ್ಕೊಂಡು ಅಲ್ಲಿ ಹಾವು, ಹುಲಿ, ಚಿರತೆ, ಸಿಂಹ ಅಲ್ಲ ಚಿರತೆ, ಎಲ್ಲ ಕಾಡ್ಕೋಣಗಳು ಇವೆಲ್ಲ ಇದ್ವು. ಬಟ್ ಅದ್ ಯಾವ್ದು ತೊಂದರೆ ಕೊಡದೆ ಕಡೆಗೆ ಒಂದು ಚಿಕ್ಕ ಹುಳ ನಮ್ಗೆ ತೊಂದರೆ ಕೊಟ್ಟಿದ್ದು, ನಮ್ಮ ಸಿನಿಮಾದವ್ರಿಗೆ ತೊಂದರೆ ಕೊಟ್ಟಿದ್ದು, ಅದು ಒಣಗು. ನನ್ನ ಪುಣ್ಯಕ್ಕೆ ನನಗೆ ಕಾಡಿಗೂ ನನಗೂ ಸಂಬಂಧ ಇಲ್ಲ. ಸೊ ಕಾಡಿಗೆ ನಾನು ಹೋಗ್ಲೇ ಇಲ್ಲ. ನಾನು ಸ್ಟಾರ್ಟಿಂಗ್ ನಂದು ನೆಕ್ಸ್ಟ್ ಡೇ ಶೂಟ್ ಇದೆ ಅಂದಾಗ ಹಿಂದಿನ ದಿನ ಹೋಗಿದ್ದೆ ಶೂಟಿಂಗ್ ಸ್ಪಾಟಿಗೆ. ಹೋಗಿ ಓಕೆ ಹೇಗ್ ನಡೀತಾ ಇದೆ ಏನ್ ಕತೆ ಅಂತ ಹೇಳಿ ನೋಡ್ಕೊಂಡು ಬಂದಿದ್ದಷ್ಟೇ, ಮತ್ತೆ ನಾನೇನು ಹೋಗಿಲ್ಲ. ನಂದು ಆಲ್ಮೋಸ್ಟ್ ಆಲ್ ಆಗಿದ್ದು ಎಲ್ಲ ಕಾಲೇಜ್ ಆವರಣ, ಮತ್ತೆ ಗ್ರೌಂಡು, ರೋಡಲ್ಲಿ, ಈ ತರ ಮನೆ ಒಳಗಡೆ ಮನೆ ಹೊರಗೆ ರಂಗೋಲಿ ಬಿಡೋದಾಗಿರ್ಬೋದು. ಒಬ್ಬ ಪ್ರಾಪರ್ ಬ್ರಾಹ್ಮಣರ ಮನೆ ಹುಡುಗಿ ಈ ತರ ಇರ್ತಾರೆ ಅನ್ನೋದೊಂದು ಏನ್ ಇಮ್ಯಾಜಿನೇಷನ್ ಇದೆಯೋ ಅದೇ ತರ ಈ ಒಂದು ಪಾತ್ರ ಬಂದಿರುವಂತದ್ದು. ಒಂದು ಕೋಇನ್ಸಿಡೆನ್ಸ್ ಅನ್ಸುತ್ತೆ, ಬಿಕಾಸ್ ರಾಮಾಚಾರಿ ಸೀರಿಯಲ್ ನಲ್ಲೂ ಬ್ರಾಹ್ಮಣ ಹುಡುಗರ ಪಾತ್ರ, ಪ್ಲಸ್ ಸಿನಿಮಾದಲ್ಲೂ ಸಹ ಬ್ರಾಹ್ಮಣ ಹುಡುಗಿರ ಪಾತ್ರ. ಸೊ ಹೆಂಗ್ ಅನ್ನಿಸ್ತು? ಹಿರಿತೆರೆಯಲ್ಲೂ ಅದೇ ಪಾತ್ರ, ಕಿರುತೆರೆಯಲ್ಲೂ ಅದೇ ಒಂದು ಪಾತ್ರ ಮಾಡಿದ್ದು. ನನಗೆ ಈಸಿ ಅನ್ಸ್ತು, ಯಾಕೆಂದ್ರೆ ಇವಾಗ ಆಲ್ರೆಡಿ ಮಾಡಿರೋದ್ರಿಂದ. ಅಂಡ್ ನನ್ನ ಪಾತ್ರ, ನನ್ನ ಕ್ಯಾರೆಕ್ಟರ್ ಪರ್ಸನಲಿ ನಾನು ಹಾಗೆ ಇರೋದ್ರಿಂದನೂ ಕೂಡ ಈ ಒಂದು ಪಾತ್ರ ಮಾಡೋದು ಸ್ವಲ್ಪ ಈಸಿ ಅಂತ ನನ್ಗೆ ಅನ್ನಿಸ್ತು. ಅಂಡ್ ಅದು ಹಾಗೆ ಆಯ್ತು, ಈಸಿ ಆಯ್ತು. ಅಂದ್ರೆ ಇವಾಗ ಬ್ರಾಹ್ಮಣರ ಮನೆ ಹುಡುಗಿ ಅಂತ ಬಂದಾಗ ಒಂದು ಬೇರೆನೇ ಇಮ್ಯಾಜಿನೇಷನ್ ಇರುತ್ತೆ, ಬೇರೆನೇ ಥಾಟ್ಸ್ ಇರುತ್ತೆ. ಅವರು ಇಷ್ಟೇ ಚಂದವಾಗಿರ್ತಾರೆ, ಜಡೆ, ಹೂ, ಅಂಡ್ ಅವರ ಡ್ರೆಸ್ಸಿಂಗ್ ಸ್ಟೈಲ್, ಇದೆಲ್ಲ ನಾನ್ ಅನ್ಕೊಂಡಿದ್ದು ಓಕೆ ಈ ತರ ಇರುತ್ತೆ ಅಂತ. ಬಟ್ ಸಿನಿಮಾದಲ್ಲಿ ನಾನು ಚೂಡಿದಾರ್ ಹಾಕಿದ್ದೀನಿ. ಸೊ ಅದು ಒಂದು ಡಿಫ್ರೆನ್ಸ್ ಅನಿಸ್ತು ಅಷ್ಟೇ. ಎರಡು ಕಡೆ ಒಂದೇ ಪಾತ್ರ ಮಾಡಿದ್ದು ಖುಷಿ ಇದೆ. ಕನ್ನಡನ ಇಷ್ಟು ಸ್ಪಷ್ಟವಾಗಿ ಇಷ್ಟು ಮುದ್ನಾಗಿ ಮಾತಾಡುವಂತಹ ರಾಧಾ ಭಗವತಿ ಅವರು ಯಾವ ಊರ್ ಕಡೆಯವರು ಅಂತ, ಯಾವ ಊರಿನವರು ಅಂತ? ನಾನು ಬೆಂಗಳೂರವಳೆ. ನನ್ನ ಮೂಲ ಬಂದು ಬಿಜಾಪುರ, ನನ್ನ ತಂದೆ ಬಿಜಾಪುರದವರು. ಬಟ್ ಅಲ್ಲಿ ನಾನು ಅಷ್ಟಾಗಿ ಹೋಗಿಲ್ಲ. ಬಟ್ ಅಲ್ಲಿ ಜನ ನನ್ಗೆ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ. ನಾನು ಹೋದಾಗೆಲ್ಲ ಎಷ್ಟ್ ಚಂದ ಹಾಡ್ತೀಯ ನೀನು, ಎಷ್ಟ್ ಚಂದ ಡ್ಯಾನ್ಸ್ ಮಾಡ್ತೀಯ ನೀನು ಅಂತ ಎಲ್ಲ ಅಲ್ಲಿ ಜನ ನನ್ಗೆ ತುಂಬಾ ಪ್ರೋತ್ಸಾಹ ಕೊಟ್ಟಿದ್ದು. ಹೌದು. ಅಂಡ್ ನಮ್ಮ ಮಮ್ಮಿ ಅವರು ತುಮಕೂರವರು. ನಾನು ಅಲ್ಲಿ ಹೋದಾಗ್ಲೂ ಕೂಡ ನಾನು ನಮ್ಮ ಅಕ್ಕನ ಜೊತೆ ಸ್ಕೂಲ್ಗೆ ಹೋಗ್ಬಿಡ್ತಿದ್ದೆ. ಅಂದ್ರೆ ಗವರ್ನಮೆಂಟ್ ಸ್ಕೂಲಲ್ಲಿ ಯಾರು ಬೇಕಾದ್ರೂ ಕರ್ಕೊಂಡು ಹೋಗ್ಬೋದಿತ್ತು. ಲೈಕ್ ಚಿಕ್ಕ ಮಕ್ಳು ಏನಾದ್ರು ಇದ್ರೆ, ಅವ್ರ ತಂಗಿ ತಮ್ಮ ಏನಾದ್ರು ಇದ್ರೆ ಕರ್ಕೊಂಡು ಹೋಗ್ಬೋದಿತ್ತು. ನಾನು ನಮ್ಮ ಅಕ್ಕನ ಜೊತೆ ಹೋಗ್ಬಿಡ್ತಿದ್ದೆ. ಸೊ ಅಲ್ಲೆಲ್ಲ ಎಷ್ಟ್ ಚಂದ ಮಾತಾಡ್ತಾಳೆ ಇವಳು, ಎಷ್ಟ್ ಚಂದ ಹಾಡ್ತಾಳೆ, ನಾನು ಹಾಡು ಕೂಡ ಹಾಡ್ತೀನಿ, ಎಷ್ಟ್ ಚಂದ ಹಾಡ್ತಾಳೆ, ಎಷ್ಟ್ ಚಂದ ಡಾನ್ಸ್ ಮಾಡ್ತಾಳೆ ಅಂತ ಹೇಳಿ ಅವರೆಲ್ಲ ನನ್ಗೆ ಪ್ರೋತ್ಸಾಹ ಕೊಟ್ಟು ಇವತ್ತು ಓಕೆ ನಾನೇನೋ ಮಾಡ್ಬೋದು ಅಂತ ಹೇಳಿ ಧೈರ್ಯ ಮಾಡಿ ಬಂದಿದ್ದು.
ಸೊ ನಾನು ಪರ್ಸ್ನಲಿ ಒಬ್ಬ ಸಿಂಗರ್ ಆಗಬೇಕು ಅಂತ ಈ ಒಂದು ಇಂಡಸ್ಟ್ರಿಗೆ ಬಂದಿದ್ದು. ಬಟ್ ಆಕ್ಟಿಂಗ್ ಇದರಲ್ಲಿ ಹೋಗ್ತಾ ಇದ್ದೀನಿ. ನನಗೋಸ್ಕರ ಯಾವ್ದಾದ್ರು ಒಂದು ಹಾಡು ಹಾಡ್ಬೇಕು ಅಂದ್ರೆ ಯಾವ ತರ ಹಾಡು ಹಾಡ್ತೀರಾ ಅಂತ? ಸಿನಿಮಾ ಪ್ರಮೋಷನ್ ಆಗಿರೋದ್ರಿಂದ ಸಿನಿಮಾ ಸಾಂಗ್ಗೆ ಹಾಡ್ತೀನಿ, ಯಾಕೆಂದ್ರೆ ಅದು ಸಿನಿಮಾ ಪ್ರಮೋಷನ್ ಕೇಳಿಲ್ಲ ನಾನು ಕೇಳ್ತಿರೋವಂಥದ್ದು. ಆಮೇಲೆ ಒಂದ್ ಕಂಡೀಷನ್ ಇದೆ, ಅಣ್ಣ ತಮ್ಮ ಸಾಂಗ್, ಅಣ್ಣ ತಮ್ಮ ಅನ್ನುವಂತ ಹೆಸರು ಇರಬಾರದು. ಇಲ್ಲ, ನಮ್ಮ ಸಿನಿಮಾದಲ್ಲಿ ಅಣ್ಣ ತಮ್ಮ ಅನ್ನೋ ವರ್ಡ್ ಯೂಸ್ ಮಾಡಿ, ಸಾರಿ ಸಿನಿಮಾ ಅಲ್ಲ, ಸಾಂಗ್ ಅಲ್ಲಿ ಅಣ್ಣ ತಮ್ಮ ಅಂತ ವರ್ಡ್ ಯೂಸ್ ಮಾಡಿಲ್ಲ. ಸೊ ನಮ್ಮ ಸಿನಿಮಾ ಸಾಂಗ್ಗೆ ಹಾಡ್ತೀನಿ. ಶಾಲ್ ಐ ಹೋಲ್ಡ್ ದಿಸ್? ಜಗದೆದುರು ನನ್ನ ತುಂಟಗುಟ್ಟನು ಮರೆಮಾಚಿ ಮುತ್ತಾಗಿಸು, ಅಪರಾಧಿಯಾದ ಪೋಲಿಗೆ ನಿನ್ನುಸಿರ ಶಾಖ ನೀಡಿ ಶಿಕ್ಷಿಸು, ನೆಲೆ ಇತ್ತ ಬುದ್ಧಿಗೇಡಿ ಬಯಕೆಗೆ ಮನ ಇಂದು ವಿದಾಯ ಹೇಳಿದೆ, ಅರೇ ಬರೇ ಹುಚ್ಚನಾದ ತಪ್ಪಿಗೆ ತಲೆ ನಿನ್ನಂದವನ್ನೇ ತಿತ್ತಿ ತೀಡಿದೆ, ತಂಗಾಳಿ ತಂಪಲ್ಲೂ ಇವನ ನೆನಪಿ ಸುಡುತ್ತಿದೆ, ಬಂಗಾರಿ ಅನ್ನೋಕೆ ಮಾತೆ ಕಾದಿದೆ, ತಂಗಾಳಿ ತಂಪಲ್ಲೂ ಇವನ ನೆನಪಿ ಸುಡುತ್ತಿದೆ, ಬಂಗಾರಿ ಅನ್ನೋಕೆ ಮಾತೆ ಕಾದಿದೆ, ಚುರುಕು ನೋಟವೇ ಸುಳಿವು ನೀಡಿದೆ, ಸಹಜವಾಗಿಯೇ ಸಲುಗೆ ಮೂಡಿದೆ. ಸಾರಿ, ನನ್ನ ವಾಯ್ಸ್ ಹೋಗಿದೆ ಬೆಳಗ್ಗೆಯಿಂದ ಮಾತಾಡಿ. ಥ್ಯಾಂಕ್ ಯು ಸೋ ಮಚ್. ಸೊ ಅಲ್ಲಲ್ಲೂ ಕಾಡ್ತಿದ್ನಿ ಅಂತ ಹೇಳ್ಬಿಟ್ಟು ನಾನ್ ಕಾಡ್ತಿದ್ನ ಅಥವಾ ಹೀರೋ ಅಣ್ಣಯ್ಯ ಕಾಡ್ತಿದ್ನ ನನಗೆ ಗೊತ್ತಿಲ್ಲ. ಇಲ್ಲ, ನೀವ್ ಯಾಕೋ ಅವಾಗ್ಲಿಂದ ಹಾಕ್ತಾ ಇದ್ದೀರಾ. ಸೊ ಇಲ್ಲಿ ನೀವು ನನ್ನನ್ನ ಕನ್ಸಿಗೆ ಬರ್ಸ್ಕೊಳ್ಳಿಕ್ಕೆ ಟ್ರೈ ಮಾಡ್ತೀರಾ, ಬಟ್ ಅವ್ರು ಆಲ್ರೆಡಿ ಕನ್ಸಿಗೆ ಬರ್ಸ್ಕೊಂಡ್ಬಿಟ್ಟಿದ್ದಾರೆ. ಸೊ ಲೆಟ್ಸ್ ಬಿ ಇನ್ ಟಾಪಿಕ್. ಸಿನಿಮಾ ರಿಲೀಸ್ ಆಗ್ತಿದೆ. ಸೊ ಕನ್ನಡ ಸಿನಿ ಪ್ರೇಕ್ಷಕರಿಗೆ, ನಿಮ್ಮ ಅಭಿಮಾನಿಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಅಂತ? ನಮ್ಮ ಅಪಾಯವಿದೆ ಎಚ್ಚರಿಕೆ ಸಿನಿಮಾ ತುಂಬಾ ನಿರೀಕ್ಷೆಯನ್ನ ಹುಟ್ಟಿಸಿರೋ ಸಿನಿಮಾ. ಯಾಕೆಂದ್ರೆ ಇದು ಎಲ್ಲವನ್ನೂ ಒಳಗೊಂಡಿದೆ. ಲೈಕ್ ಅಡ್ವೆಂಚರ್ ಆಗಿರ್ಬೋದು, ಸಸ್ಪೆನ್ಸ್ ಆಗಿರ್ಬೋದು, ಥ್ರಿಲ್ಲಿಂಗ್ ಆಗಿರ್ಬೋದು, ಒಂದು ರೊಮ್ಯಾನ್ಸ್ ಆಗಿರ್ಬೋದು, ಕಾಮಿಡಿ ಆಗಿರ್ಬೋದು, ಒಂದು ಪಾರ್ಟ್ ಅಲ್ಲಿ ನಿಮ್ಗೆ ದುಃಖ ಕೊಡುವಂಥದ್ದಾಗಿರ್ಬೋದು, ಎಲ್ಲವನ್ನೂ ಹೊಂದಿರುವಂತಹ ಒಂದು ಅದ್ಭುತವಾದ ಸಿನಿಮಾ ಇದು. ಅಂಡ್ ಸಾಂಗ್ಸ್ ಆದ್ರೂ ಆಗ್ಲಿ, ಸಾಂಗ್ಸ್ ಇವಾಗ ನಮ್ಮ 2 ಸಾಂಗ್ಗಳು ಟ್ರೆಂಡಿಂಗ್ ಅಲ್ಲಿದೆ. ಅಪಾಯವಿದೆ ಎಚ್ಚರಿಕೆಯ ಚುರುಕು ನೋಟವೇ ಅಂಡ್ ಬ್ಯಾಚುಲರ್ ಬದುಕು ಎರಡೂ ಕೂಡ ಒಳ್ಳೆ ಚೆನ್ನಾಗಿ ಹೋಗ್ತಾ ಇದೆ. ಜನಗಳು ತುಂಬಾ ಇಷ್ಟಪಟ್ಟಿದ್ದಾರೆ. ಅದ್ ಒಂದ್ ಮಾತ್ರ ಅಲ್ಲ, ನಮ್ಮ ವಿಜುವಲ್ಸ್ ಏನಿದೆ ಸಿನಿಮಾದಲ್ಲಿ, ವಿಜುವಲ್ಸ್ ಏನಿದೆ ಅದು, ಅಂಡ್ ನಮ್ಮ ಸಿನಿಮಾದಲ್ಲಿ ಆಕ್ಟ್ ಮಾಡಿರುವಂತಹ ಪ್ರತಿಯೊಬ್ಬ ಆಕ್ಟರ್ಗಳು ಕೂಡ ತಮ್ಮ 100% ಅನ್ನ ಕೊಟ್ಟಿದ್ದಾರೆ. ಸೊ ಇದಕ್ಕೆಲ್ಲ ನಮ್ಮ ಈ ಒಂದು ಸಿನಿಮಾ ಏನಿದೆ, ಇದಕ್ಕೆ ತುಂಬಾ ಹಾರ್ಡ್ ವರ್ಕ್ ಅನ್ನ ಹಾಕಿ ಎಲ್ಲರೂ ಕೂಡ ಒಂದು ಏನು ಕೊಟ್ಟಿದ್ದಾರೆ. ಅದೆಲ್ಲ ಸಕ್ಸಸ್ ಆಗೋದು ನೀವೆಲ್ರು ಬಂದು ಸಿನಿಮಾವನ್ನ ಥಿಯೇಟರ್ ಅಲ್ಲಿ ನೋಡಿದಾಗ. ಈ ಥಿಯೇಟರ್ಗೆ ಬಂದು ಯಾಕೆ ನೋಡಿ ಅಂತ ಹೇಳ್ತಿದ್ದೇನೆ, ಈ ಒಂದು ಸಿನಿಮಾ ಥಿಯೇಟರ್ ಅಲ್ಲೇ ನೋಡ್ಲಿಕ್ಕೆ ಮಾಡಿರುವಂತದ್ದು. ಯಾಕಂದ್ರೆ ಒಂದು ಚಿಕ್ಕ ಸೌಂಡ್ ಅನ್ನು ಕೂಡ ನ್ಯಾಚುರಲ್ ಆಗಿ ಮಾಡಿರುವಂತದ್ದು. ಸೊ ಎಲ್ಲರೂ ಕೂಡ ಈ ಒಂದು ಸಿನಿಮಾವನ್ನ ಫೆಬ್ರವರಿ 28ನೇ ತಾರೀಕು ಥಿಯೇಟರ್ಗೆನೆ ಬಂದು ನೋಡ್ಬೇಕು ಅಂತ ತಮ್ಮಲ್ಲಿ ಕಳಕಳಿಯಾಗಿ ಪ್ರಾರ್ಥನೆ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಬಾಸ್ ಟಿವಿ ಜೊತೆ ಒಂದಷ್ಟು ಮಾಹಿತಿನ ಶೇರ್ ಮಾಡೋದಕ್ಕೆ ಇಡೀ ತಂಡಕ್ಕೆ ಹಾಗೂ ನಿಮಗೂ ಸಹ ಒಳ್ಳೆದಾಗ್ಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದಾಗಿತ್ತು ನಟಿ ರಾಧಾ ಭಗವತಿ ಅವರ ಮಾತು. ಕ್ಯಾಮರಾ ಪರ್ಸನ್ ರವಿಚಂದ್ರ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.